ನಾರಾಯಣ ಸ್ವಾಮಿ ನನ್ನ ಮಾತು ಕೇಳೋದಿಲ್ಲ. ಯಾವನೋ ಮಾತು ಕೇಳ್ಕೊಂಬಂದು ಇಲ್ಲಿ ಪಕ್ಷ ಮಾಡ್ಕೊಂಡು ನಾವು ಕೂರೋದಿಲ್ಲ. ಇಲ್ಲಿ ಮಾತಾಡ್ತಾ ಇರೋದು ಯಾರು ಇಲ್ಲ. ಈ ಸಿರಪ್ತಿ ಸುಮ್ಮನೆ ಇಲ್ಲ, ಬೆಂಕಿ ಹಚ್ಚಿದ್ದಾರೆ. ನಾನು ಎದುರೋದಿಲ್ಲ ರೀ. 30 ವರ್ಷದಿಂದ ಹೋರಾಡ್ಕೊಂಡ್ ಬಂದಿದ್ದೀನಿ. ತಿರುಪತಿ ಎದುರುಕೊಳ್ಳೋದಿಲ್ಲ ನಾನು. ಯಾವ ಶೋಭಾಗ ಕೇಳೋರು ಕೇಳೋದಿಲ್ಲ ಮುಂಚೆ. ಅದು ಅಲ್ಲಿ ಕರೆಕ್ಟ್ ಆಗಿದೆ ಅಂತ ಕ್ಲಾರಿಟಿ ಬರ್ತಾಡ. ಸ್ವಲ್ಪ ಗಂಟ್ಲು ಕೆರೆತ ಪರವಾಗಿಲ್ಲ. ದಯವಿಟ್ಟು ಯಾರಾದ್ರೂ ಮಾತಾಡಂಗಿದ್ರೆ ಮಾತಾಡ್ಬೋದು. ಹಿಮ್ಮಿಕ್ಕಿ ಮಾಡ್ಬೋದು. ನಾರಾಯಣ ಸ್ವಾಮಿ ಅವರು ನಾನು ಯಾವತ್ತೂ ಎದುರೋದಿಲ್ಲ ರೀ. ಪಕ್ಷ ಕಟ್ಟಿದ್ದೀನಿ. ಈ ಅನಂತ್ ಕುಮಾರ್, ಈ ನಾರಾಯಣ ಸ್ವಾಮಿಯಿಂದ ನಾನೇನು ಎದುರ್ಕೊಂಡಿಲ್ಲ. ಇವತ್ತು ಪಕ್ಷ ಕಟ್ಟಿ ಬೆಳೆಸಿದ್ದೀನಿ. ಇವತ್ತು ನನ್ನ ಪಕ್ಷದಿಂದ ಆಚೆ ಹೋಗ್ತಾ ಇದ್ದೀನಿ, ನೋವಾಗ್ತಾ ಇದೆ. ಈ ನಾರಾಯಣ ಸ್ವಾಮಿ ಅವರು ಅಲ್ಕಮ್ಮತ್ ಬಾಯಲ್ಲಿ ಅನ್ನ ತಿನ್ನ ಬಾಯಲ್ಲಿ ಇದನ್ನೆಲ್ಲ ಆಡಿದ್ದಾರೆ. ಪಕ್ಕದಲ್ಲಿ ಶೋಭಾ ಅವರಿದ್ದಾರೆ, ಕೇಳಿಬೇಕಾದ್ರೆ. ನಾನು ಎದುರೋದಿಲ್ಲ. ಕಣ್ಣಲ್ಲಿ ಇವತ್ತು ನೀರು ಬರ್ತಾ ಇದೆ. ಯಾಕೆ ಅಂದೆ ನೀನು ಅಲ್ಕಮ್ಮತ? KGP ಕಟ್ಟಿದ್ದೀನಿ. ಊಟಿ ಒಳಗೆ ಅವತ್ತು ನಾನು ಅನ್ಕೊಂಡಿಲ್ಲ, ಮಾತಾಡೋದಿಲ್ಲ ನಾನು. ಇವತ್ತು ನೋವಾಗಿದೆ. ಮುಂದೆ 125 ಸೀಟ್ ತಗೊಂಡು ಊಟಿಲಿ ಬಂದು ಮನೆ ಕಂಡಿದ್ದು ಹೋಗ್ತೀನಿ, ಶೋಭನ್ನು ಕರ್ಕೊಂಡು. ಯಡಿಯೂರಪ್ಪಂದೆ ಏಯ್ ಶೋಭಾ ಕಾರಾಜಿ ಕರ್ಕೊಂಬರೋದು. ಚೇಂಜ್ ಆಗ್ಬಿಡ್ತದೆ. ಹೈಕಮಾಂಡ್ ಹೈಕಮಾಂಡ್ ಏನೋ ಹೇಳಿ ಸರ್. ಆಡ್ಬೇಡ ಕಣ್ರಿ. ಜಿಲ್ಲಾ ಕಲಾವಿದರಾದ ರಂಗಪ್ಪನವರಿಂದ ಒಂದು ಸುಮೋದರ ಭಾವಾಗಿ ನಾಟಕ ಗೀತೆ, ರಂಗಗೀತೆ ರಂಗ ಆಕ್ಷನ್ ಗೀತೆ. ಈಗ ರಂಗಗೀತೆ ಆಮೇಲೆ ನೋಡೋಣ. ಈಗ ಒಂದು ಡೈಲಾಗು. ಈಗ ಒಂದು ಅಯ್ಯಯ್ಯೋ ಸುರೇಶ್ ರವರು NS ರಾವ್ ತರ ಮಾತಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಈಗ ದಿನೇಂದ್ರ ಗೋಪಾಲು ನಿಮ್ಮ ಬಾಯಿನ ಸ್ವಲ್ಪ ಹುಣಸೆಹಣ್ಣು ಅಕ್ಕ ತಿಕ್ಕೇಳಿ ಸ್ವಲ್ಪ ಸಾವಧಾನವಾಗಿ ನಿಶಬ್ದವಾಗಿ ಕೂತ್ಕೊಳ್ಳಿ. ಹೇಳಿದ್ರೆ ಸಾವಧಾನ. ಅಲ್ಲ ಕೇಳಿ. ಈಗ ದುರ್ಯೋಧನ ಒಂದು ಡೈಲಾಗು. ಎಲ್ಲಿ ಇದು ದುರ್ಯೋಧನ ಆಸ್ಥಾನ, ಅಲ್ಲಿ ಶ್ರೀಕೃಷ್ಣ ಬಂದಿರ್ತಾರೆ ಸತ್ತಿಗೋಸ್ಕರ ಪಾಂಡವರಿಗೂ ಅವ್ರ ಆಸ್ತಿ ಕೊಡ್ಸಕ್ಕೆ. ಆಗ ದುರ್ಯೋಧನ ಒಂದು ಮಾತು ಹೇಳ್ತಾನೆ. ಕೃಷ್ಣ ಏನು ಹೇಳ್ತಾನೆ, ನೀನು ನನ್ನ ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಬಿಟ್ಟು ಎಲ್ಲ ಸುಖವಾಗಿರಿ ಅಂದಾಗ ಏನು ಹೇಳ್ತಾನೆ, ನಾನು ಹೇಳ್ತೀನಿ ಹೇಳೋಣ. ಕೆಟ್ಟರು ಸರಿ ಕಟ್ಟ ಕಡೆಯದ ಕಾಡಿಗಟ್ಟಿದ ದುರ್ಯೋಧನ, ನಾನು ಹೇಳ್ತೀನಿ ದುರ್ಯೋಧನ ಕೌರವರಿಗೆ ಪಾಂಡವರಿಗೆ ನೀವು ಒಂದು ರಾಜ್ಯವನ್ನಾದರೂ ಕೊಡು ದುರ್ಯೋಧನ. ಏನಂದ್ರೆ ಒಂದು ರಾಜ್ಯವನ್ನು ಕೊಡೋದು ಹೇಳಿದ್ರು. ಅದು ಓಕೆ, ಹೋಗಲಿಲ್ಲ. ಅದು ಸಾಧ್ಯವಿಲ್ಲ ಕೃಷ್ಣ. ಅಟ್ಲೀಸ್ಟ್ ಒಂದು ವಿಲೇಜನ್ನಾದರೂ ಕೊಡು. ಕೊನೆಯ ಪಕ್ಷ ಒಂದು ಊರನ್ನಾದರೂ ಕೊಡು ಕೃಷಿ ದುರ್ಯೋಧನ. ಯಾರಿಗೆ? ಪಾಂಡವರಿಗೆ, ಭೀಮನಿಗೆ. ಕೃಷ್ಣ ಅವನಿಲ್ಲ ಭ್ರಮೆ. ಕೆಟ್ಟರು ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ನೋಡಿ ಕೇಕೆ ಹಾಕಿ ನಕ್ಕಳಲ್ಲ. ಆ ಪಾಂಡವ ಸತಿ ಪಾಂಚಾಲಿ. ನನ್ನ ಬ್ಯಾಗು ಮುಂದೆ ಹೋಗುತ್ತಿದೆ ಬುದ್ಧಿ. ಕೃಷ್ಣ ಧೋನಿ ಛಲವನ್ನ ದುರ್ಯೋಧನರು ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿ, ಅಷ್ಟೈಶ್ವರ್ಯ ಸಂಪನ್ನನಾದ ಈ ದುರ್ಯೋಧನನು ಹೊಸಳದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ, ಛಲವನ್ನು ಬಿಡಿ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಎಲ್ಲಲ್ಲಿ ರಾಜ್ಯವ. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು, ಛಲವ ಜಯಿಸಿಗನ ಮುದದಿ ಮೆರವೆ ಕೊಡುವುದಿಲ್ಲವು ರಾಜ್ಯವ. ದುರ್ಯೋಧನ ಒಂದು ಊರನ್ನಾದರೂ ಕೊಡದಿದ್ರೂ ಪರವಾಗಿಲ್ಲ, 5 ಮನೆಗಳನ್ನಾದರೂ ಕೊಡು ದುರ್ಯೋಧನ. 5 ಮನೆಗಳಿಗೆ ಕೃಷ್ಣ. ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವು. ಅವರು ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದು ಹೋಗ್ಲಿ.
ಮಾತ್ರೆಯನ್ನು ಕೊಡಬೇಕು. ಹೋಗ್ಲಿ ದುರ್ಯೋಧನ, 5 ಮನೆಗಳನ್ನಲ್ಲಿದ್ರು 5 ಬೆಡ್ರೂಮ್ ಇರುವ ಒಂದು ಮನೆಯಾದ್ರೂ ಕೊಡ ಕೃಷ್ಣ. ಅದು ಸಾಧ್ಯವಿಲ್ಲ ಕೃಷ್ಣ. 5 6 ಏಕಕಾಲದಲ್ಲಿ 5 ರೂಪಗಳನ್ನು ಭರಿಸಲಾರೆ. ಬೇಡ ಬೇಡ ಬೇಡ. ಕೊನೆಯದಾಗಿ ಕೊಡಲಾರೆ ಒಂದು ಬೆಡ್ರೂಮ್ ಆದ್ರೂ ಕೊಡು ಕೃಷ್ಣ. ಇದು ನಾಗರಾಜು, ನಾವು ಇದಕ್ಕೂ ಇಲ್ಲಿ ಎಲ್ಲೊಂಚೂರು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಹಿಂದಕ್ಕೆ ಬಾ. ವಿಡಿಯೋ ಮಾಡ್ಕೊಂಡು ಇದು ಅಣ್ಣ ನಗೆ ನಾಟಕ ಅಂತ ಬಂದಿತ್ತು ಗೊತ್ತಾ? ಅವರೇ ಸಿರ ಆಕ್ಟಿಂಗ್ ಮಾಡೋರೆ ಅಂದ್ರೆ ಅದೆಲ್ಲ ಅಲ್ಟಿಮೇಟ್ 40 40